कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय विदधाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यम् ईशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯ 2ನೇ ಅಧ್ಯಾಯದ 161ನೇ ಶ್ಲೋಕ. ತಥಾ ಯುಧಿಷ್ಠಿರೇನಾಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋ ಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ ಸರ್ವಲೋಕಸ್ಯ ಭಾರತ. ಪ್ರಮಾಣಾಂತರಮಪಿ ದರ್ಶಯಿತುಮಾಹ. ಅಂದರೆ ಭೀಮಸೇನ ದೇವರು ಜೀವೋತ್ತಮರಾಗಿದ್ದಾರೆ ಹಾಗೆಂಬುದನ್ನು ತಿಳಿಸಿಕೊಡುವ ಮಹಾಭಾರತ ವಾಕ್ಯಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಇದನ್ನು ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಯುಧಿಷ್ಠಿರನಿಂದ ಭೀಮನನ್ನು ಕುರಿತು ಹೇಳುವ ಮಾತು ಅಂದರೆ ಭೀಮನ ಅಣ್ಣ ಯುಧಿಷ್ಠಿರ ಅವರು ಭೀಮಸೇನ ದೇವರನ್ನು ಕುರಿತು ಹೇಳುವ ಮಾತು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಯಶಸ್ಸು ಇದೆಲ್ಲವೂ ಕೂಡ ತ್ವಯ್ಯಾಯತ್ತಂ, ತ್ವಯಿ ಆತತಂ, ನಿನ್ನಲ್ಲಿ ವ್ಯಾಪ್ತವಾಗಿದೆ ಅಂತ ಅರ್ಥ. ನಿನ್ನಲ್ಲಿ ವ್ಯಾಪ್ತವಾಗಿದೆ ಅಂದರೆ ಏನರ್ಥ? ನಿನ್ನ ಅಧೀನವಾಗಿದೆ ಅಂತ ಬರೀತಾರೆ. ತ್ವಯ್ಯಾಯತ್ತಂ, ನಿನ್ನನ್ನು ಆಶ್ರಯಿಸಿದೆ. ಆಯತ್ತಂ ಸ್ವಾಧೀನಂ ಕೃತಂ ಅಂತ ಅರ್ಥ. ಸರ್ವಂ ಸರ್ವಲೋಕಸ್ಯ ಭಾರತ, ಅದರ ಲೋಕದಲ್ಲಿ ಯಾರೇ ಕೂಡ ಧರ್ಮ ಅರ್ಥ ಎಲ್ಲವನ್ನು ಕೂಡ ಮಾಡ್ತಾರೆ, ಪಡೀತಾರೆ, ಅದೆಲ್ಲವನ್ನು ಕೊಡುವವ ನೀನೇ ಹಾಗೆ ಅಂತ ಯುಧಿಷ್ಠಿರನೇ ಹೇಳ್ತಾ ಇದ್ದಾರೆ. ಇದರಿಂದ ಏನು ಸ್ಪಷ್ಟ ಆಯ್ತು ನಮಗೆ? ವೈದೇವರು ಅಂದರೆ ಭೀಮಸೇನ ದೇವರು ಜೀವೋತ್ತಮರು ಅಂತ ಸ್ಪಷ್ಟ ಆಯ್ತು. ಎಲ್ಲಾ ಲೋಕಕ್ಕೂ ಇದನ್ನೆಲ್ಲ ಆಗಿದ್ದಾರೆ ಅಂತ ಆದ ಮೇಲೆ ಅವರು ಜೀವೋತ್ತಮರು ಅಂತ ಸ್ಪಷ್ಟ. ಇನ್ನು ವಿರಾಟ ಪರ್ವಕಂ ಚಾಪಿ ವಚೋ ದುರ್ಯೋಧನಸ್ಯ ಹಿ ವೀರಾಣಾಂ ಶಾಸ್ತ್ರವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ. ಸಾಂಪ್ರತಂ ಮಾನುಷೋ ಲೋಕೆ ಸದೈತ್ಯ ನರರಾಕ್ಷಸೇ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರುಮಃ ಅನ್ಯೋನ್ಯಾನಂತರ ಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ. ನಾನು ಯುಧಿಷ್ಠಿರಾದಿ ವಚನಂ ಸ್ನೇಹೇನ ಉಕ್ತಂ. ಹೌದು, ನೀವು ಹಿಂದೆ ಏನು ಉದಾಹರಣೆ ಕೊಟ್ರಿ, ಅದು ಯುಧಿಷ್ಠಿರ ಭೀಮನನ್ನ ಹೇಳಿದ್ದು ಅದೇನು 100% ನಿಜವಾಗಿರ್ಬೇಕು ಅಂತ ಇಲ್ಲ. ಯಾಕೆ? ಅದು ಸ್ನೇಹದಿಂದ ಹೇಳಿದ ಮಾತು. ಅದನ್ನ ನೀವು ಪ್ರಮಾಣ ಅಂತ ತೆಗೆದುಕೊಂಡು ಜೀವೋತ್ತಮರು ಅಂತ ಹೇಳ್ತಾರಲ್ಲ, ಹಾಗೆ ಅದ್ಮೇಲೆ ಬರಬಹುದು. ಇದು ಹೇಳಿದ್ದಾರೆ.
ವೀರರಿಗೆ ಇದೆ ಎರಡು ಕೂಡ. ಶಸ್ತ್ರ ಅಂದ್ರೆ ಆಯುಧಗಳು, ಶಾಸ್ತ್ರ ಅಂದ್ರೆ ತತ್ವಜ್ಞಾನ. ತದ್ ವಿದುಷಾಂ ಮಧ್ಯೆ, ಅದನ್ನ ತಿಳಿದವರ ಮಧ್ಯದಲ್ಲಿ ಅಂತ ಅರ್ಥ. ಅಂದ್ರೆ ಶಾಸ್ತ್ರ ವಿದುಷಾಂ, ವೇದ ಪಂಚರಾತ್ರಾದಿ ಶಾಸ್ತ್ರ ವಿದುಷಾಂ, ವೇದ ಪಂಚರಾತ್ರ ಮುಂತಾದ ಶಾಸ್ತ್ರಗಳನ್ನ ತಿಳಿದವರ ಮಧ್ಯದಲ್ಲಿ ಅಂತ ಅರ್ಥ. ಮುಂದೆ ಕೀಚಕ ಅಂತ ಒಂದು ಮಾತು ಬರುತ್ತದೆ. ಕೀಚಕಸ್ಯ ಶಾಸ್ತ್ರೇ ಅನಧಿಕಾರೇಪಿ ಭೀಮಾದಿತ್ರಯಾಣ ಶಾಸ್ತ್ರೇ ಅಧಿಕಾರ ಸದ್ಭಾವಾತ್ ಅತಯೇವ ಭೀಮಶ್ಚ ಬಲಭದ್ರಶ್ಚ ಮಧುರರಾಜಶ್ಚ ವೀರ್ಯವಾನ್ ತ್ರೀನ್ ಸಹ ಉಕ್ತ್ವಾ ಚತುರ್ಥ ಕೀಚಕಶ್ಚ ಕೀಚಕಸ್ಯ ಪೃಥಗುಕ್ತಿ. ಶಾಸ್ತ್ರ ಬಲ್ಲವರ ಮಧ್ಯದಲ್ಲಿ ಹಾಗೆ ಅಂತ. ಸತ್ವೇ ಬಾಹುಬಲೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ಸತ್ವೇ ಅಂದ್ರೆ ಪ್ರಜ್ಞಾಬಲೆ ಅಂತ ಅರ್ಥ, ಪ್ರಕೃಷ್ಟವಾದ ಜ್ಞಾನ. ಕರ್ತವ್ಯ ಕರ್ಮಣಾಂ ತತ್ವ ನಿರ್ಣಯ, ಇದು ಮಾಡಬೇಕು ಇದು ಮಾಡಬಾರದು ಹಾಗೆಂಬ ತತ್ವ ನಿರ್ಣಯದಲ್ಲಾಗಲಿ, ವಿಶೇಷವಾದ ಜ್ಞಾನ ಬಲದಲ್ಲಿ ಆಗಲಿ, ಬಾಹುಬಲೆ ಬಾಹುಬಲದಿಂದ ಆಗಲಿ, ಧೈರ್ಯದಿಂದ ಆಗಲಿ, ಪ್ರಾಣೇ ಪ್ರಾಣಿಚೇಷ್ಟಾಯಾಂ ಪ್ರಾಣಿಗಳು ಮಾಡತಕ್ಕ ಶರೀರ ಸಂಭವೇ, ಪ್ರಾಣಿಗಳು ಮಾಡತಕ್ಕ ಕರ್ಮಗಳು, ಇನ್ನು ಶರೀರ ಸಂಬಂಧಿಯಾದ ಕರಚರಣಾದಿ ಅವಯವಾನಾಂ ಸತ್ವೆ, ಚೆನ್ನಾಗಿ ಅವಯವದಿಂದ ಕೂಡಿ ದಷ್ಟಪುಷ್ಟವಾಗಿರೋದು ಅಂತ ಏನು ಹೇಳ್ತಾರೆ. ಇದು ಎಲ್ಲಾ ವಿಚಾರದಲ್ಲೂ ಕೂಡ ಅನೇಕ ವಿಚಾರಗಳನ್ನು ಹೇಳಿದರು. ತತ್ವಜ್ಞಾನ, ತತ್ವ ನಿರ್ಣಯ, ಸತ್ವ, ಬಾಹುಬಲ, ಧೈರ್ಯ, ಪ್ರಾಣ, ಶರೀರ ಸಂಭವ. ಸಾಂಪ್ರತಂ ಮಾನುಷೇ ಲೋಕೆ, ಸಾಂಪ್ರತಂ ಹಾಗೆಂದ್ರೆ ಈಗ ಇರತಕ್ಕ ಮನುಷ್ಯರ ಪೈಕಿ ಅಂತ ಅರ್ಥ. ಹಿಂದಿನವರೆಲ್ಲ ತರಬಾರ್ದು, ಅಥವಾ ಮುಂದೆ ಬರ್ಲಿಕ್ಕಿರೋವ್ರನ್ನು ತರಬಾರ್ದು. ಈಗಿರುವವರ ಪೈಕಿ ಸದೈತ್ಯ ನರರಾಕ್ಷಸೆ, ಯಾರ್ಯಾರು ದೈತ್ಯರು ಇದ್ದಾರೆ, ಮನುಷ್ಯರು ಅಂತ ಇದ್ದಾರೆ, ರಾಕ್ಷಸರು ಅಂತ ಇದ್ದಾರೆ, ಅವ್ರು ಯಾರೇ ಬೇಕಾದ್ರೆ ಇರಲಿ, ಅವರ ಮಧ್ಯದಲ್ಲಿ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠ, 4 ಜನರು ಪ್ರಾಣಿಗಳ ಮಧ್ಯದಲ್ಲಿ ಶ್ರೇಷ್ಠರಾಗಿದ್ದಾರೆ ಅಂತ ದುರ್ಯೋಧನನ ಅಭಿಪ್ರಾಯ ಇದೆ. ಅವ್ರು ಹೇಗಿದ್ದಾರೆ? ಸಂಪೂರ್ಣ ಬಲಪೌರುಷಾಹ, ಸಂಪೂರ್ಣವಾದ ಬಲ ಹೊಂದಿದವರಾಗಿದ್ದಾರೆ. ಯಾರವರು ಹಾಗೆಂದ್ರೆ ನೋಡಿ, ಮೊದಲ ಹೆಸರು ಯಾರು? ಭೀಮಶ್ಚ. ಹಾಗೆ ಭೀಮಶ್ಚ. ಎರಡನೆಯದು ಬಲಭದ್ರ, ಬಲರಾಮ. ಮೂರನೆಯದು ಮದ್ರರಾಜಶ್ಚ ವೀರ್ಯವಾನ್, ಮದ್ರರಾಜ. ನಾಲ್ಕನೆಯದು ಚತುರ್ಥಃ ಕೀಚಕ, ನಾಲ್ಕನೆಯದಾಗಿ ಕೀಚಕನನ್ನು ಹೇಳಿದ್ದಾನೆ. ಯಾಕೆ? ಈ 3 ಜನಕ್ಕೆ ಮಾತ್ರ ಶಾಸ್ತ್ರಗಳಲ್ಲಿ ಅಧಿಕಾರ ಇದೆ. ಭೀಮ, ಬಲರಾಮ, ಮದ್ರರಾಜ ಅಂತ, ಅವರಿಗೆ ಮಾತ್ರ ಶಾಸ್ತ್ರದಲ್ಲಿ ಅಧಿಕಾರ ಇದೆ. ಕೀಚಕನಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇಲ್ಲ, ಅಸುರನಾದ್ದರಿಂದ. ಅದರಿಂದ 4 ಜನ ಶ್ರೇಷ್ಠರು. ಪಂಚಮಂ ನಾನು ಶುಶ್ರಮ, ಬಲದಲ್ಲಿ 5ನೇ ಜನರನ್ನ ನಾನು ಕೇಳಲೇ ಇಲ್ಲ ಅಂತಾನೆ ಭೀಮಸೇನ ದೇವರು. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ, ಬಹು ಶತ್ರು ಪರಾಭವ ವೇಲಾಯಾಮಪಿ ಅನ್ಯೋನ್ಯ ನಿರಪೇಕ್ಷತ್ವಂ ವಕ್ತುಂ. ಇವರು ಯುದ್ಧಕ್ಕೆ ಬಂದಾಗ ಇವರಿಗೆ ಬೇರೆ ಯಾರ ಅಪೇಕ್ಷೆಯೂ ಬೇಕಾಗಿಲ್ಲ, ಸ್ವತಃ ಬಾಹುಬಲದಿಂದಲೇ ಎಲ್ಲರನ್ನೂ ಧ್ವಂಸ ಮಾಡಿ ಹೋಗುವವರು. ಅಂತಹ ಸಾಮರ್ಥ್ಯ ಉಳ್ಳವರು ಈ 4 ಜನ. ಅವರ ಪೈಕಿ ಮೊದಲು ಹೆಸರೇ ಬಂದದ್ದು ಭೀಮ. ಹಾಗೆ ಅಂತ ಇದರಿಂದ ಏನ್ ಸ್ಪಷ್ಟ ಆಯಿತು? ಭೀಮಸೇನ ದೇವರು ಜೀವೋತ್ತಮರು ಹಾಗೆ ಅಂತ ದುರ್ಯೋಧನನು ಕೂಡ ಹೇಳಿದ್ದಾನೆ. ಹಾಗೆ ಅಂತ ತಥಾ ಭೀಮೋತ್ಕರ್ಷ ಪ್ರತಿಪಾದಕಂ ಏಕವಚನಂ ಜಾತ್ಯಭಿಪ್ರಾಯೇನ. ಇದರಿಂದ ಭೀಮಸೇನ ದೇವರು ಉತ್ಕೃಷ್ಟರಾಗಿದ್ದಾರೆ ಅಂತ ದುರ್ಯೋಧನನ ಮಾತು ಇದೆ, ಯುಧಿಷ್ಠಿರನ ಮಾತು ಇದೆ, ದುರ್ಯೋಧನನ ಮಾತು ಇದೆ. ಅನೇಕ ವಾಕ್ಯಗಳು ನಾವಿಲ್ಲಿ ಕೇಳ್ತಾ ಇದ್ದೀವಿ. ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ತಾನ್ಯುದಾಹರತಿ. ಇನ್ನೂ ಅನೇಕ ಪ್ರಮಾಣಗಳನ್ನ ಹೇಳ್ತಾ ಇದ್ದಾರೆ. ಉದ್ಯೋಗ ಪರ್ವದಲ್ಲಿ ಪರಮಾಪ್ತನಾದವ ಯಾರು? ಕೃಷ್ಣ. ಆ ಕೃಷ್ಣನೇ ಹೇಳ್ತಾ ಇದ್ದಾನೆ ನೋಡಿ, ಯುಧಿಷ್ಠಿರನ ಮಾತು, ದುರ್ಯೋಧನನ ಮಾತು, ಈಗ ಪರಮಾತ್ಮನ ಮಾತು.
ಭೀಮಸ್ಯ ಉತ್ಕೃಷ್ಟತ್ವಂ ಉಕ್ತಂ. ಭೀಮನೇ ಸರ್ವೋತ್ತಮ, ಜೀವರಲ್ಲಿ ಉತ್ತಮ ಎಂಬುದನ್ನು ತಿಳಿಸಿಕೊಡುತ್ತಾ ಹೇಳುವ ಕೃಷ್ಣನ ಮಾತು ಇದು. ಯತ್ಕಿಂಚ ಇತಿ ಪಾಂಡವ ಇತಿ ಭೀಮಸೇನಸ್ಯ ಸಂಬೋಧನಂ. ಹೇ ಪಾಂಡವ ಅಂದ್ರೆ ಭೀಮಸೇನ ಅಂತ ಅರ್ಥ. ಯತ್ಕಿಂಚಿತ್ ಕಲ್ಯಾಣಂ ಮಹಿಮಾತಿಶಯಂ. ನೀನು ನಿನ್ನಲ್ಲಿ ಎಷ್ಟು ಮಹಿಮೆ ಇದೆ ಅಂತ ನೀನು ತಿಳ್ಕೊಂಡಿದ್ದಿ, ಅದಕ್ಕಿಂತಲೂ ಕೂಡ ಸಹಸ್ರ ಗುಣಂ ಕಲ್ಯಾಣವತ್ವಂ ಅಹಂ ತ್ವಯಿ ಸಂಭಾವಯಾಮಿ ಮನ್ಯೆ. ನೀನು ನಿನ್ನಲ್ಲಿ ಎಷ್ಟು ಗುಣ ಇದೆ ಅಂತ ತಿಳ್ಕೊಂಡಿದ್ಯೋ ಅದಕ್ಕಿಂತ 1000 ಪಟ್ಟು ನಿನ್ನಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಅಂತ ನೀನು ನಿನ್ನಲ್ಲಿ ಅಹಂಕಾರ ಬರಬಾರ್ದು ಅಂತ ಸ್ವಲ್ಪನೇ ನೀನು ತಿಳ್ಕೊಂಡಿದ್ಯಾ, ಹೇಳ್ತಾ ಇದ್ಯಾ. ಆದರೆ ವಾಸ್ತವಿಕವಾಗಿ ನೋಡಿದರೆ ನಿನ್ನಲ್ಲಿ ಅಪಾರವಾದ ಗುಣ ಸಾಮರ್ಥ್ಯಗಳು ಇದೆ, ನನಗೆ ಗೊತ್ತು ಇದು, ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರಿಂದ ಭೀಮಸೇನ ಸಮೋನಾಸ್ತಿ ಅಂತ ಹಿಂದೆನೆ ಬಂದಿತ್ತು ನೋಡಿ. ಪಾಂಡಿತ್ಯದಲ್ಲಿ, ಪಟುತ್ವದಲ್ಲಿ, ಎಲ್ಲಾ ವಿಚಾರದಲ್ಲೂ ಕೂಡ ಭೀಮಸೇನ ದೇವರಿಗೆ ಸರಿಸಾಟಿಯಾದವರು. ಅಂದ್ರೆ ಪರಮಾತ್ಮ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಅಂತ ಅರ್ಥ. ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಆ ಭೀಮನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಅಂತ ಅದರ ಅಭಿಪ್ರಾಯ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.